ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಲೈಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ನಿನ್ನೆ ನಾನು ನಿಮ್ಗೆ ಹೇಳಿದ್ದೆ, ಈಗಲೂ ನಾನು ಟ್ರೆಂಡ್ ಲೈನ್ ಹಾಕಿಟ್ಟಿದ್ದೀನಿ. ಓಕೆನಾ, ಹಾಕಿಬಿಟ್ಟು ಮಧ್ಯದಲ್ಲಿ ಒಂದು ಲೈನು 920 ಒಂದು ಹಾಕಿದ್ದೆ. ಓಕೆನಾ, 920 ಎಸ್ ಇಟ್ಕೊಂಡು ಕೆಳಗಡೆ ಫರ್ದರ್ ಮತ್ತು 820 ಆಮೇಲೆ 720 ಜಾಸ್ತಿ ಏನು ಮೂಮೆಂಟ್ ಇಲ್ಲ ನೋಡೋಣ ಅಂತ ಹೇಳಿದ್ದೆ. ಇದ್ರ ಮೇಲ್ಗಡೆ ಏನು ಹೇಳಿದ್ದೆ 24K ಅಂತ ಹೇಳಿದ್ದೆ. ಓಕೆನಾ, ನಾಳೆ ನಿನ್ನೆದೊಂದು ಸತಿ ನೀವು ಟ್ರೇಡ್ ಇದು ಅನಾಲಿಸಿಸ್ ನೋಡ್ಕೊಂಬಿಡಿ, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಯಾಕೆ ಹೇಳಿದ್ದೆ ಅಂತ. ಸಮ್ಟೈಮ್ಸ್ ಏನಾಗುತ್ತೆ, ನೀವು ವೇಟ್ ಮಾಡಲೇಬೇಕಾಗುತ್ತೆ. ಅದನ್ನು ಬಿಟ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ, ನಾನು ಹೋಗ್ಕೋತೀನಿ, ನಾನು ಪುಟ್ ಸೈಡ್ ನೋಡ್ತೀನಿ, ಕಾಲ್ ಸೈಡ್ ನೋಡ್ತೀನಿ ಅಂತಂದರೆ ಮಾರ್ಕೆಟ್ ಏನಾಗಿರುತ್ತೆ ನಿಮಗೆ ಇಲ್ಲೇ ಸುತ್ತಾಡಿಸ್ತಾ ಇರುತ್ತೆ. ಹೌದಾ, ಅದೆಲ್ಲಿ ಬರುತ್ತೆ ನಾಲೆಜ್ ಅಂತಂತಂದರೆ ನಿಮ್ಗೆ ಟೋಟಲಾಗಿ ಆಪ್ಷನ್ ಚೈನಿಂದನೇ ಸಿಗುತ್ತೆ. ಓವರ್ ರೈಟಿಂಗ್ ಡೇಟಾ ಆಗಿರುತ್ತೆ. ಹೌದಾ, ಎರಡು ಸೈಡ್ ಏನಾಗಿರುತ್ತೆ ಓವರ್ ರೈಟಿಂಗ್ ಡೇಟಾ ಆಗಿರುತ್ತೆ. ಓವರ್ ರೈಟ್ ಡೇಟಾ ಆಗಿರೋದ್ರಿಂದ ಎಲ್ಲಿ ನಿಮಗೇನಾಗುತ್ತೆ ಸಸ್ಟೈನ್ ಆಗಿಬಿಡುತ್ತೆ, ಮಾರ್ಕೆಟ್ ಎಲ್ಲೂ ಹೋಗೋಂಗಿಲ್ಲ. ಹೌದಾ, ಇಲ್ಲಿ ನೋಡಿ OI ಎಷ್ಟಿದೆ 34 ಇದೆ, 30 ಇಲ್ಲಿ 40 ಇದೆ ನಿಯರ್ ಬೈ. ಓಕೆನಾ, ಇಲ್ಲಿ 17 ಇದೆ, ಇಲ್ಲಿ 16 ಇದೆ. ನೋಡಿ ಎರಡು ಈಕ್ವಲ್ ಇದೆ. ಏನು ಚೂರು ಒಂದಷ್ಟು ಒಂದು ನಂಬರ್ ಅಷ್ಟೇ ಇದು ಇದೆ, ಡಿಫ್ರೆನ್ಸ್ ಇದೆ. ಇಲ್ಲಿ 39 ಇದೆ, ಇಲ್ಲಿ 34 ಇದೆ. ನಡು ಮಧ್ಯದಲ್ಲಿ ನೀವು ನೋಡಿದಾಗ ಏನಿರುತ್ತೆ 34 ಇರುತ್ತೆ, 24 ಇರುತ್ತೆ, ಇಲ್ಲ 26 ಇರುತ್ತೆ. ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. ಓಕೆನಾ, ಇಲ್ಲಿ 34 ಇದೆ ಅಂದ್ಕೊಳ್ಳಿ. ಓಕೆನಾ, ಇಲ್ಲೇನಿರುತ್ತೆ OI, ಇಲ್ಲಿನ ಒಂದು ಚೂರು 36 ಈ ರೀತಿ ಇರುತ್ತೆ. ಸೊ ಈಗ ಇದ್ದಾಗ ನೀವೇನು ಮಾಡಬೇಕಾಗುತ್ತೆ, ವೇಟ್ ಮಾಡಲೇಬೇಕಾಗುತ್ತೆ. ಆಮೇಲೆ ವ್ಯಾಲ್ಯೂಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಪೈರಿ ದಿನ ವ್ಯಾಲ್ಯೂಮ್ ನೋಡಿ, ಇಲ್ಲಿನೂ 17 ಇದೆ, ಇಲ್ಲಿ 17 ಇದೆ. ಸೊ ಹಾಗಾಗಿ ಏನಾಗುತ್ತೆ, ಸ್ಲೋ ಮೂಮೆಂಟ್ ಇರುತ್ತೆ, ಇಲ್ಲ ಸ್ಲೋ ಫಾಲಿಂಗ್ ಇರುತ್ತೆ, ಇಲ್ಲ ಒಂದು ವೇಟ್ ಮಾಡ್ಕೊಂಡ್ಬಿಟ್ಟು ತೊಗೊಳ್ಳೇಬೇಕಾಗುತ್ತೆ, ಆ ರೀತಿ ಇರುತ್ತೆ. ಓಕೆನಾ, ಸೊ ಯಾವಾಗಲೂ ಎಕ್ಸ್ಪೈರಿ ದಿನ ಆಪ್ಷನ್ ಚೈನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಅನಾಲಿಸಿಸ್ ಮಾಡಿದ ಪ್ರಕಾರ ಅಂತೂ 920 ಮೇಲ್ಗಡೆ ಅಂತೂ 920 ಮೇಲ್ಗಡೆ ಅಂತೂ ಆರಾಮಾಗಿ ಹೋಗಿದೆ. ಓಕೆ, ಇಲ್ಲಿ ಯಾರಾದರೂ ಎಕ್ಸಿಕ್ಯೂಟ್ ಮಾಡಿದರೆ ಆಮೇಲೆ ನಿಮಗೆ ಯಾವಾಗಲೂ ಹೇಳ್ತಿರ್ತೀನಿ ನೋಡಿ, ಇಲ್ಲಿ 12 ಗಂಟೆ ಎಕ್ಸಾಕ್ಟ್ಲಿ 12 ಗಂಟೆಯಿಂದ ಮೇಲ್ಗಡೆನೇ ಹೋಗಿದೆ. ಓಕೆನಾ, ಬರೀ ಗ್ರೀನ್ ಕ್ಯಾಂಡಲ್ ಹಾಕ್ಕೊತ ಹೋಗಿದೆ, ಕಮ್ಮಿ ಹೋಗಿದೆ, ಇಲ್ಲ ಅಂತಿಲ್ಲ. ನೀವು ಇಲ್ಲಿ ನೋಡಿ ಇಂದ ಮನಿ ತೊಗೊಂಡಿದ್ದೀರಿ ಅಂದ್ಕೊಳ್ಳಿ. ಓಕೆನಾ, ಇಲ್ಲೇನಾದರೂ 800 ನೀವೇನಾದರೂ ಬೈ ಮಾಡಿದ್ದೀರಿ ಅಂದ್ಕೊಳ್ಳಿ, ಅದನ್ನು ನಿಮಗೆ ಪ್ರೈಸು ಹೇಳ್ತೀನಿ ನಾನು ನಿಮಗೆ ಎಷ್ಟು ಇದೆ ಅಂತ. ಓಕೆನಾ, ಸೊ ಆ ರೀತಿ ನೀವು ಕನ್ಫರ್ಮೇಷನ್ ತೊಗೋಬೇಕಾಗುತ್ತೆ. ನಾನೇನು ಮಾಡಿದ್ದೆ, ನಾನು ಈ ಕ್ಯಾಂಡಲಲ್ಲೇ ಇಲ್ಲಿದ್ದಾಗಲೇ ನಾನು 24K ಬರುತ್ತೆ ಅಂಥೇಳಿ 25 ರೂಪೀಸ್ ಇರೋದನ್ನು ಹೀರೋ ಟ್ರೇಡ್ ಮಾಡ್ಕೊಂಡಿದ್ದೆ. ಓಕೆನಾ, ಅಲ್ಲಿವರೆಗೂ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ, ಯಾವುದೋ ಟ್ರೇಡ್ ಮಾಡೇ ಇರಲಿಲ್ಲ. ಓಕೆ, ಸೊ 800 ಎಷ್ಟಿದೆ ನಾನು ನೋಡ್ತೀನಿ, ನಾನು ನಿಮ್ಗೆ ನೋಡಿಬಿಟ್ಟು ಹೇಳ್ತೀನಿ. ಒಂದು ನಿಮಿಷ ಇರಿ. ಕಾಲ್ ಆಪ್ಷನ್ನು ಓಕೆ ನೋಡಿ, 100 ರೂಪೀಸಿಂದ 200 ರೂಪೀಸಿಗೆ ಈಗ ಬಂದಿದೆ. ಓಕೆ, 100 ರೂಪೀಸ್ ಇರೋದು. ಓಕೆ, ಇಲ್ಲೇನಾದರೂ ಟ್ರೇಡ್ ಮಾಡಿದ್ದೀರಿ ಅಂದ್ಕೊಳ್ಳಿ 12 ಗಂಟೆಗೆ ಟ್ರೇಡ್ ಮಾಡಿದ್ರು ನಿಮಗೆ 105 ಇತ್ತು. ಹೌದಾ, 105 ಇತ್ತು. ಅದು ಬಂದುಬಿಟ್ಟು ಈಗ ಕ್ಲೋಸಿಂಗ್ನು ಕೂಡ ಎಷ್ಟಿದೆ 180 ಹತ್ರ 190 ಹತ್ರ ಕ್ಲೋಸಿಂಗ್ ಕೊಡ್ತಾಯಿದೆ. ಆಲ್ಮೋಸ್ಟ್ 200 ಹತ್ರ 100 ಪಾಯಿಂಟ್ ನಿಮಗೆ ಕೈಯಲ್ಲಿ ಸಿಗ್ತಾಯಿತ್ತು. ಸೊ ಅದನ್ನು ನೀವು ನೋಡಿ, ಜಸ್ಟ್ ಒಂದು 30 ಪಾಯಿಂಟ್ ಅಷ್ಟೇ, 70 ಪಾಯಿಂಟಿಗೆ ಇಟ್ಕೊಂಡು ನೀವು ಪ್ರೈಸ್ ಆಕ್ಷನಲ್ಲಿ ನೋಡಿಕೊಂಡ್ರೆ ಇದು 23,800 ಹತ್ರ ನೋಡ್ಕೊಳ್ಳಿ. ಓಕೆನಾ, ನೋಡ್ಕೊಂಡ್ಬಿಟ್ಟು ಒಂದು ನಿಮಿಷ ಟಚ್ ಆಗ್ತಾಯಿಲ್ಲ. ಓಕೆನಾ, ಸೊ ನೋಡ್ಕೊಂಡ್ಬಿಡಿ, ಇದು ಪ್ರೈಸು 23,800 ನೋಡ್ಕೊಂಡ್ಬಿಟ್ಟು ಆರಾಮಾಗಿ ನೀವು ಕೂತ್ಕೊಂಡಿದ್ದೀರಿ ಅಂತಂತಂದರೆ ನಿಮಗೆ ಕೈಯಲ್ಲೇ 100 ಪಾಯಿಂಟ್ ಸಿಗ್ತಿತ್ತು. ನಾನು ಎಕ್ಸ್ಪೈರಿ ದಿನ 0 ಅಷ್ಟೇ ಮಾಡ್ತೀನಿ. ಓಕೆನಾ, ಅದು ಸಿಕ್ಕರೆ, ಇಲ್ಲಾಂದರೆ ಇಲ್ಲ. ನಾನು ಇಲ್ಲಿ ಯಾಕೆ ಮಾಡಿಲ್ಲ ಅಂತಂತಂದರೆ ನನಗೆ ಕ್ಲೈಂಟ್ಸ್ ಇರ್ತಾರೆ. ಓಕೆನಾ, ಕ್ಲೈಂಟ್ಸ್ ಇದ್ದಾಗ ಅವ್ರ ಜೊತೆ ನಾನು ಮಾಡಲೇಬೇಕಾಗೈತೆ. ನಾನು ಮಾಡ್ಕೊಂಡು ಕುಂತ್ರೆ ನನಗೆ ಆಗಂಗಿಲ್ಲ. ಹೌದಾ, ಸೊ ಅದಕ್ಕೆ ಕ್ಲೈಂಟ್ಸ್ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಅವ್ರ ಜೊತೆ ನಾನು ಲಾಸ್ಟಲ್ಲಿ ಅವರೆಲ್ಲ ಎದ್ದೋಗಿದ ತಕ್ಷಣ ನಾನು ಈ ಕ್ಯಾಂಡಲಲ್ಲಿ ಇಲ್ಲಿದ್ದಾಗ 950 ಹತ್ರ ಇದ್ದಾಗ ಒಂದು 0 ಟ್ರೇಡ್ ತೊಗೊಂಡು ಸುಮ್ಮನೆ ಶಾಂತ ಕುತ್ಕೊಂಡ್ಬಿಟ್ಟಿದ್ದೀನಿ. ಓಕೆನಾ, ಸೊ ನೀವು ಈ ರೀತಿ ಕಲಿಬೇಕಾಗುತ್ತೆ. ಓಕೆನಾ, ಈಗಲೂ ಹೇಳ್ತಾ ಇದ್ದೀನಿ, ಇವೆರಡೂ ಲೈನ್ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಇದು ಶಿಫ್ಟ್ ಮಾಡ್ಕೊಳ್ಳಿ 920 ಹತ್ರ. ಓಕೆನಾ, 920 ಕೆಳಗಡೆ ಇದು 810 ಬ್ರೇಕ್ ಆಗೋವರೆಗೂ. ಅದರಲ್ಲಿ ಬೇರೆ ನ್ಯೂಸ್ ಇದೆ. ಓಕೆ, ಮಾರ್ಕೆಟಲ್ಲಿ ನ್ಯೂಸ್ ಏನಿದೆ 19ವರೆಗೂ ನೀವು ಕಾಯಲೇಬೇಕಾಗುತ್ತೆ. 19ವರೆಗೂ ಮಾರ್ಕೆಟ್ ಇದೇ ರೇಂಜಲ್ಲೇ ಓಡಾಡುತ್ತೋ ಏನು ಮಾಡುತ್ತೋ. ಅಕಸ್ಮಾತ್ 19 ಇಲ್ಲಿ ಬಂತು ಅಂದ್ಕೊಳ್ಳಿ, ಡೇಟ್ 19 ಬಂದ ತಕ್ಷಣ ಮತ್ತೆ ತುಂಬ ವಾಲಟಿಲಿಟಿ ಆಗಿರುತ್ತೋ ಮಾರ್ಕೆಟು, ಅಥವಾ ಮೇಲ್ಗಡೆ ಹೋಗುತ್ತೋ, ಅದು ಪಾಸಿಟಿವ್ ಇದ್ದರೆ. ಓಕೆನಾ, ಆಲ್ಮೋಸ್ಟ್ ಪಾಸಿಟಿವ್ ಗುಡ್ ನ್ಯೂಸೇ ಇದೆ ಮಾರ್ಕೆಟಲ್ಲಿ. ಓಕೆನಾ, ಗುಡ್ ನ್ಯೂಸ್ ಇರೋದ್ರಿಂದ ಏನಾಗುತ್ತೆ,
ಮಾರ್ಕೆಟ್ ಸ್ವಲ್ಪ ಸಸ್ಟೇನೇ ಆಗ್ತಾಯಿದೆ ಮೇಲ್ಗಡೆ. ನಿನ್ನೆ ಇದು ಸ್ವಲ್ಪ ಕೆಳಗಡೆ ಬಂತು, ಅದು ತುಂಬ ಗ್ಯಾಪಪ್ ಓಪನ್ ಆಗಿತ್ತು ಸಲುವಾಗಿ. ಇವತ್ತು ಎಕ್ಸ್ಪೈರಿ ಇದ್ದರೂ ಕೂಡ ಮೇಲ್ಗಡೆನೇ ಹೋಲ್ಡ್ ಮಾಡಿದೆ. ನಾಳೆ ನೋಡಬೇಕು ಇದು 920 ಬ್ರೇಕ್ ಆಗುತ್ತೋ, ಇದ್ರ ಮೇಲ್ಗಡೆ ಏನಾದರೂ ಮೇಲ್ಗಡೆ ಹೋದರೆ 160 ಓಕೆ 240 ಲೆವೆಲು ನೋಡ್ಬೋದು. ಕೆಳಗಡೆ 19ವರೆಗೂ ಸ್ವಲ್ಪ ಅವಾಯ್ಡ್ ಮಾಡಿ, ಮಾಡೋದಿದ್ದರೂ ಒಂದು ಲಾಟಲ್ಲಿ ಪಿ ಇ ಸೈಡ್ ಹೋಗಿ ಓಕೆನಾ. ಪುಟ್ ಸೈಡು ಒಂದು ಲಾಟಲ್ಲಿ ಟ್ರೈ ಮಾಡಿ. ಕಾಲ್ ಸೈಡ್ ಬೇಕಾದರೆ ನೀವು 2 ಲಾಟ್ಸಲ್ಲಿ ಹೋಗ್ಬೋದು. ಅದು ಬಿ ಕೇರ್ಫುಲ್ ಓಕೆನಾ. ಅದು 19ವರೆಗೂ ಕೈ ಹಿಡ್ತಾ ಇರಲಿ. ಇನ್ನೊಂದು ಏನಿದೆ 17, 18 ಎರಡೇ ದಿನ ಓಕೆನಾ. 2 ಡೇಸ್ ನೀವು ಸ್ವಲ್ಪ ಕೈಯಲ್ಲಿ ಹಿಡ್ತಾ ಇದ್ದರೆ ನಮಗೆ ಮುಂದೆ ಚೆನ್ನಾಗಿ ಅಕಸ್ಮಾತ್ ಗುಡ್ ನ್ಯೂಸ್ ಏನಾದರೂ ಕ್ಲೋಸಿಂಗ್ ಕೊಟ್ಟರೆ ಒಳ್ಳೆ ಮೂಮೆಂಟ್ ಮಾರ್ಕೆಟಲ್ಲಿ ಸಿಗೋ ಚಾನ್ಸಸ್ ತುಂಬ ಇರುತ್ತೆ. ಅಲ್ಲಿವರೆಗೂ ಕ್ಯಾಪಿಟಲ್ ಸೇವ್ ಮಾಡಿ ಇಟ್ಕೊಳ್ಳಿ ಓಕೆನಾ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.